ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಕೊನೆಗೆ ಹೇಳಿದರು ಚೇತನಾಚೇತನಸ್ಯಾಸ್ಯ ಸಮಸ್ತಸ್ಯ ಯದಿಚ್ಛಯ. ಈ ಮಾತೆಲ್ಲ ನೋಡಿದಾಗ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಮೇಲಾನನೋ ಭುವನ, ಆ ಮಾತು ಜ್ಞಾಪಕ ಬರೋದು. ಆಚಾರ್ಯದನ್ನೆಲ್ಲ ಹೇಳ್ತಿದ್ದಾರೆ. ಇದು ಭಾರಿ ಕಷ್ಟದ ಸಂಗತಿ, ಸಾಮಾನ್ಯರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಬ್ರಹ್ಮಸೂತ್ರ ಬರೆದಿದ್ದು ಏನು ಮಾಡೋಕ್ಕೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಉಳಿದವ್ರ ಕೈಲಿ. ಅರ್ಥ ಮಾಡ್ಕೊಳ್ಳೋ ಕೆಲಸ ಕೂಡ ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೋಸ್ಕರ ಅವ್ರು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಬಂದಿದ್ದೇವೆ, ಅವರ ಅನುಗ್ರಹದ ಫಲ ಬರಿತಾ ಇದ್ದೇವೆ ಅಂತ ಹೇಳಿ ಅದಿಷ್ಟು ಜ್ಞಾಪಿಸ್ಕೊಳ್ತಾರೆ. ಅದ್ರ ಸುಮಧ್ವಿಜಯ ಮಾತು ಪೂರ್ತಿ ಈಗ ಆಚಾರ್ಯರಿಂದ ವಿವರಣೆ ಮಾಡಲ್ಪಟ್ಟಂತೆ ಆಯಿತು. ಚೇತನಾಚೇತನಸ್ಯಾಸ್ಯ ಸಮಸ್ತಸ್ಯ ಯದಿಚ್ಛಯ ಸಾ ಮಮ ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮಃ. ಚೇತನ ಅಚೇತನ ಅಂತೇನಿದೆಯಲ್ಲ, ಅಸ್ಯ ಸಮಸ್ತಸ್ಯ ಈ ಅಂತ ತೋರಿಸ್ತಾರೆ. ಈ ಅಂತ ತೋರಿಸ್ಬೇಕಾದ್ರೆ ವಸ್ತು ಏನಿರ್ಬೇಕದು? ಈ ರಜತ ತೋರಿಸ್ಬೋದು, ಈ ವಿಷಾಣ, ಈ ಒಂದು ತೋರಿಸ್ಬೋದು, ಶುಕ್ತಿ ತೋರಿಸ್ಬೋದು. ಇದು ಶುಕ್ತಿ ರಹಿತ ತೋರ್ಸಕ್ ಬರಲ್ಲ. ಇದು ಶುಕ್ತಿ ರಹಿತ ಇದೆಯಾ? ಇಲ್ಲ ಇಲ್ಲ. ರೌಂಡ್ ಹೇಳ್ಬೋದು, ಸರ್ಕಲ್ ಹೇಳ್ಬೋದು, ಸ್ಕ್ವೇರ್ ಹೇಳ್ಬೋದು. ರೌಂಡ್ ಸ್ಕ್ವೇರ್ ಹೇಳಕ್ಕಾಗತ್ತಾ? ಇಲ್ಲ. ಕಾಂಟ್ರಡಿಕ್ಟರಿ ಟರ್ಮ್ಸ್. ಆ ಅರ್ಥದಲ್ಲಿ ಅಸ್ಯ ಈ ಜಗತ್ತಿಗೆ, ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರವೃತ್ತ ಸ್ವರನದ್ವೇಷ ಶತ್ರುತ್ಮಕಸ್ಯ. ಅದಕ್ಕೆ ಈ ಜಗತ್ತೇನಿದೆಯಲ್ಲ ಇದೇನಿದು ಚೇತನಾಚೇತನದಿಂದ ಕೂಡಿದೆ. ಸ್ಥಾವರ ಜಂಗಮ ಅಂದ್ರು ಒಂದೇ, ಚೇತನಾಚೇತನ ಅಂದ್ರು ಒಂದೇ, ಜಡಚೇತನ ಅಂದ್ರು ಒಂದೇ, ಜಡ ಅಜಡ ಅಂದ್ರು ಒಂದೇ. ಅದರಿಂದ ಕೂಡಿರ್ತಕ್ಕಂಥ ಜಗತ್ತೇನಿದೆಯಲ್ಲ ಸಮಸ್ತ, ಒಂದಕ್ಕಲ್ಲ ಸಮಸ್ತ ಜಗತ್ತಿದೆ. ಯದಿಚ್ಛಯ, ಇದಿಷ್ಟು ಕೂಡ ಯದಿಚ್ಛಯ, ಯಾರ ಇಚ್ಛೆಯಿಂದ ಗೊತ್ತಾಯ್ತಾ ನಡೀತಾ ಇದೆಯೋ. ಸಮಸ್ತಸ್ಯ ಯದಿಚ್ಛಯ ಸಾ ಮಮ ಸುಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಆದ್ದರಿಂದ ಇದು ಅವನೇ ಮಾಡಿದ್ದು. ಸಮಸ್ತವು ದೇವರ ಅಧೀನ ಅಂದ್ರೆ ಗ್ರಂಥ ಬರೆದಿದ್ದು ಕೂಡ ಯಾರ ಅಧೀನ? ದೇವರ ಅಧೀನ. ಮುಖ್ಯ ಕರ್ತ ಯಾರೀಗ? ದೇವರೇನೆ. ಅದಕ್ಕೋಸ್ಕರನೇ ಸಾ ಮಮ ಸ್ವಕೃತೇನೈವ, ತಾನೇ ಮಾಡಿದ ಕೆಲಸ ಇದು, ನಮ್ಮ ಕೈಲಿ ಮಾಡಿಸಿದ್ದಾನೆ, ಪರಮಾತ್ಮ ಪ್ರೀತನಾಗಲಿ ಅಂತ. ಇದನ್ನ ಸಂದ ಎಲ್ಲರೂ ಎಲ್ಲ ಕೆಲಸದಲ್ಲೂ ಮಾಡ್ಕೋಬೇಕಿಲ್ಲ. ಪ್ರಿಯತಾಂ ಪುರುಷೋತ್ತಮ, ಇಂಥ ಪುರುಷೋತ್ತಮ ಪ್ರೀತನಾಗಲಿ. ಪುರುಷೋತ್ತಮ ಅಂತ ಅಷ್ಟೇ ಇಡೀ 15ನೇ ಅಧ್ಯಾಯ ಜ್ಞಾಪಕ ಇರಬೇಕು. ಅಕ್ಷರ ಅವೆಲ್ಲ ಜ್ಞಾಪಕ ಇರಬೇಕು. ಇಲ್ಲಿ ಸ್ವಕೃತೇನ ಇವ, ನಿನ್ನೆ ಹೇಳಿದೆ ನಾನು. ಸು ಅಕೃತೇನ ಇವ, ಸ್ವಕೃತೇನ ಇವ. ಮತ್ತೆ ಇನ್ನೊಂದು ಹೇಳ್ತಾರೆ, ಸು ಅಸು ಸ್ವ. ಸು ಆ ಸ್ವ, ಸ್ವಕೃತವಾದದ್ದು ಪದ ಇದು. ಸ್ವಕೃತ ಅದು ಒಂದರ್ಥ ಸ್ವ. ಸ್ವ ಅಂದ್ರೆ ನಾವು ಮಾಡಿದ್ರಿಂದ ಪರಮಾತ್ಮ ಪ್ರೀತನಾಗಲಿ, ಆತನೇ ಮಾಡಿದ್ದಾನೆ ಪ್ರೀತನಾಗಲಿ, ಆತ ನಮ್ಮಿಂದ ಮಾಡಿಸಿದ್ದಾನೆ ಆದ್ರಿಂದ ಆತ ಪ್ರೀತನಾಗಲಿ. ಗೊತ್ತಾಯ್ತಾ? ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಕೃಷ್ಣ ಅಂತ ಯಾಕಂದ್ರಲ್ಲಿ ವಾಸಿಷ್ಠ ಕೃಷ್ಣ ಅಲ್ಲಿ. ಇದು ಪುರುಷೋತ್ತಮ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅವರೇ ಪುರುಷೋತ್ತಮರು, ಬೇರೆ ಅವರು ನಾರಾಯಣ ಆದ್ರಿಂದ ಇದು ನಡೆಯುತ್ತೆ. ಈಗ ಹೇಳ್ತಾರೆ ನೀವು ಯಾರು ಅಂತ ಪ್ರಶ್ನೆ. ಇಷ್ಟೆಲ್ಲ ನೀವು ಹೇಳಿದ್ದೀರಿ, ನೀವು ಯಾರು ಅಂದ್ರೆ ಯಸ್ಯ ತ್ರೀನ್ಯುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ಇಷ್ಟು ಮಾತು, ಈ ಶ್ಲೋಕ ಒಟ್ಟು ಆಚಾರ್ಯ ಸ್ವರಮೂಲಗಳಲ್ಲಿ 18 ಗ್ರಂಥದಲ್ಲಿ ಬರುತ್ತೆ. ಕೆಲವು ಗ್ರಂಥದಲ್ಲಿ ಕೆಲವೊಂದರಲ್ಲಿ ಇದೆ ಅಂತ ಇಲ್ಲ ಅಂಬೋದಿಲ್ಲ. 17ರಲ್ಲಿ ಎಲ್ಲರೂ ಹೋಗ್ತಾರೆ, 18 ಗ್ರಂಥದಲ್ಲಿ ಬರುತ್ತೆ. 37ರಲ್ಲಿ ಇದೇ ಶ್ಲೋಕ ಹೇಳ್ತಾರೆ. ಸ್ವಲ್ಪ ಬದಲಾಯಿಸ್ತಾರೆ. ಭಾಷ್ಯ ಬಂದಾಗ ಭಾಷ್ಯಂ ಕೃತೌ ಹರೌತೇನೆ ಅಂತ ಹೇಳ್ತಾರೆ, ಗ್ರಂಥಕೃತ ಕೇಶವೇ ಅಂತ ಹೇಳ್ತಾರೆ. ಅಷ್ಟು ವ್ಯತ್ಯಾಸ, ಉಳಿದೆಲ್ಲ ಕಾಮನ್. ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ. ಯಾರಿಗೆ ವೇದವಚನೆ, ವೇದವಚನದಲ್ಲಿ ದಿವ್ಯಾನಿ ತ್ರೀಣಿ ರೂಪಾಣಿ ಉದಿತಾನಿ, ದಿವ್ಯವಾದ 3 ರೂಪಗಳು ಹೇಳಲ್ಪಟ್ಟಿವೆಯೋ. ಅಲಂ ದಿವ್ಯಾನಿ, ಅಲಂ ದಿವ್ಯಾನಿ ದಗ್ಧ ಪಟಾಯಮಾನ ಲಿಂಗ ಶರೀರವಂತ ಅವರಿಗೆ ಅಲಂ ದಿವ್ಯ, ಬರೀ ದಿವ್ಯ. ದೇವತೆಗಳೇ ಆದರೂ ದಗ್ಧ ಪಟಾಯಮಾನ ಅಲ್ಲ ಅವರಿಗೆ. ಅದಕ್ಕೆ ಅಲಂ ದಿವ್ಯ. ಅಲಂ ಅಂದ್ರೇನು? ಫುಲ್ಲಿ ಟೋಟಲಿ ದಿವ್ಯಾನಿ ಅಲಂ. ಬಟ್ ಮತ್ತು ಅಲಂ ಉದಿತಾನಿ ಸ್ಪಷ್ಟ ಹೇಳಿದ್ದಾರೆ. ಅಲಂ 2 ಕಡೆ ಬೋಧಿಸ್ಕೋಬೇಕಲ್ಲ. ಅಲಂ ದಿವ್ಯ, ಅಲಂ ಇದು. ಆಮೇಲೆ ಬಟ್ ತದ್ದರ್ಶನ ವಿತ್ತಮೇವ ನಿಹಿತಂ. ಯಾರವರು? ಬಟ್. ಕಾರಣ ಇಂಗ್ಲಿಷ್ ಬಟ್ ಅಲ್ಲ, ಬಟ್ ಅಲ್ಲ, ಭಟ್ಟು ಅಲ್ಲ. ಬಟ್ ಅಂದ್ರೆ ಬಲ ಅಂತ. ಬಲಾತ್ಮಕರು. ಬಡಿತ್ಥಾಸ್
ಅದು ಬಡಿತ್ತ ಅಂತ ಸೂಕ್ತ. ಮೊದಲನೇ ಪದ ಬಟ್ ಇರೋದಕ್ಕೆ ಬಡಿತ್ತ. ಈಶಾವಾಸ್ಯ ಉಪನಿಷತ್ತು, ಈಶಾವಾಸ್ಯ ಇರೋದ್ರಿಂದ. ಕೇನೋಪನಿಷತ್ತು, ಕೇನ ಅಂತ ಇರೋದ್ರಿಂದ ಬಡಿತ್ತ ಸೂಕ್ತ. ಬಟ್ ಬಡಿತ್ತ ಅಂತ ಬಂದು ಮೊದಲಿಗೆ ಸೂಕ್ತ ಹೆಸರಿಟ್ರು ಅಷ್ಟೇ. ಷಡ್ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ. ಬಟ್ ತದ್ದರ್ಶತ ಮಿಥಮೇವ, ಅವರು ವಾಯುದೇವರು. ತದ್ದರ್ಶತ, ದರ್ಶತ ಅಂದ್ರೆ ದರ್ಶನ, ದರ್ಶನ ಅಂದ್ರೆ ಜ್ಞಾನ. ಅವರ ದರ್ಶನ, ಅವರ ಜ್ಞಾನ ಅಂದ್ರೆ ಇತ್ತಮೇವ. ಮೂಲ ರೂಪದಲ್ಲಿ ಹೇಗೆ ಅವತಾರ ರೂಪದಲ್ಲಿ ಹಾಗೇನೆ ಸುರದಲ್ಲಿ ಬರೆದಿದ್ದಾರೆ. ಮೂಲ ರೂಪವದೇವ ತಿಷ್ವಪ್ಪೇವಾವತಾರೇಶ್ವರಿ ಹಿಂಸಿತೋ. 3 ಅವತಾರದಲ್ಲಿ ವಾಯುದೇವರು ಹೇಗಿದ್ದಾರೆ ಅಂದರೆ ಒಂದೇ ರೀತಿ ಇದ್ದಾರೆ. ಅದು ಇತ್ತಮೇವ ನಿಹಿತಂ. ದೇವಶ್ಚ ಭರ್ಗೋ ಮಹತ್. ಅವ್ರು ಯಾರವರು? ದೇವಶ್ಚ ಭರ್ಗ ನಿಹಿತಂ. ಅದು 2 ಅರ್ಥ ಮಾಡಕ್ಕೆ ಬರುತ್ತೆ. ಅದನ್ನ ಹಿಂದ್ಬೋಷ್ಟ ದೇವಶ್ಚ ಭರ್ಗ, ದೇವರನ್ನ ಸದಾ ಕಾಲ ಅವರು ಭರಣ ಗಮನ ದೃಷ್ಟಿ ಇಟ್ಕೊಂಡವರು. ಮಹತ್ ಅವರು ವಾಯುದೇವರೆಂದವರು ಮಹತ್, ಭಾರಿ ದೊಡ್ಡ ಮಹತ್ತತ್ವಾಭಿಮಾನಿಗಳು. ಅರ್ಥನೂ ಮಾಡಿದವರು. ಮಹತ್ ಅಂದ್ರೆ ಮಹತ್ತತ್ವಾಭಿಮಾನಿ ದೇವತೆಗಳು. ದೇವಶ್ಚ ನಿಹಿತಂ, ಅದು ಎಂದು ಮುಂದೆ ಮಾಡಿದಾಗಲ್ಲ ಅರ್ಥ ಬೇರೆ ಬೇರೆ ಬರುತ್ತೆ. ದೇವಶ್ಚ ಭರ್ಗ, ಪರಮಾತ್ಮ ದೇವರು ಅವರ ಅಪ್ಪಣೆಯನ್ನು ಹೊತ್ತು ಬಂದು ಅವತಾರ ಮಾಡಿದವರು ಅಂತ ಅರ್ಥ. ಅದು ವೇದವಚನ ಶಾಸ್ತ್ರವಚನಗಳೆಲ್ಲ ಹಿಂದೂ ಮುಂದೆ ಮಾಡಿದಾಗಲ್ಲ ಏನಾಗ್ತಾ ಹೋಗುತ್ತೋ, ಹಿಂದೂ ಮುಂದೆ ಆಗದೇನೆ ಒಳ್ಳೆ ಅರ್ಥ ಕೊಡುತ್ತೆ. ಬರೀ ಹಿಂದೂ ಮುಂದೆ ಆಯ್ತು ಅಂತೇನಿಲ್ಲ, ಸರಿಯಾಗಿ ಅರ್ಥನೇ ಕೊಡುತ್ತೆ. ವಾಯೋರ್ ಯಾರವರು ಅಂತ ಕೇಳಿದ್ರೆ ವಾಯೋಹೋ, ಅಂತಹ ವಾಯೋಹೋ ವಾಯುದೇವರ 3 ಅವತಾರ ಹೇಳಿದ್ರಲ್ಲ. ಮೊದಲನೇದು ಯಾವುದು ಅಂದ್ರೆ ಪ್ರಥಮಕಂ ವಪುಹು ರಾಮವಚಃ. ಗೊತ್ತಾಯ್ತಾ? ರಾಮವಚೋ ನಯಂ ಒಂದೇ ಪದ ಮಾಡ್ಬೇಕಾದ್ರೆ, ರಾಮವಚೋ ನಯಂ ಒಂದೇ ಪದ. ರಾಮವಚೋ ನಯಂ, ರಾಮದೇವರ ಮಾತನ್ನು ಮುಟ್ಟಿಸಿದ್ದು, ಸ್ವೀಕಾರ ಮಾಡಿ ತಗೊಂಡು ಹೋಗಿದ್ದು. ಏನಂತ? ಸೀತಾಕೃತಿ ಅನ್ವೇಷಣೆ ಹೋಗಬೇಕು, ಮತ್ತೆ ಅನ್ವೇಷಣೆ ಮಾಡಿ ಇದನ್ನು ಕೊಡಬೇಕು, ಅಂಗಡಿಯಕ್ಕೆ ಕೊಡಬೇಕು. ಈ ಮಾತನ್ನು ನಡೆಸಿದ್ದು ಯಾರು? ಅವರೊಬ್ಬರೇ, ರಾಮದೇವರೇ ಹೇಳಿಬಿಡ್ತಾರೆ. ಉಳಿದವರೆಲ್ಲ ಸುಮ್ಮನೆ ಬರ್ತಾರೆ, ಅಷ್ಟೇ ಇರಲಿಲ್ಲ ಅಂಥೇಳಿ. ರಾಮದೇವರು ಸರ್ವಜ್ಞರು ಅಂತ ಹೇಳೋದಕ್ಕೆ ನೀ ಕೆಲಸ ಮಾಡೋದು ಒಬ್ಬನೇ ಅಂತ ಹೇಳಿಬಿಟ್ಟು ಅಂಗಡಿ ಅವರಿಗೆ ಕೊಡ್ತಾ. ಇದು ರಾಮದೇವರು ಎಂಥವ್ರದ್ದು ಗೊತ್ತಾಯ್ತಲ್ಲಿ. ಇಂಥ ರಾಮದೇವರು ಸೀತೆ ಎಲ್ಲಿದ್ದಾರೋ ಗೊತ್ತಿಲ್ವಾ? ಇದೆಲ್ಲ ಹಿಂದಿದ್ದು ಎಲ್ಲ ಗೊತ್ತಿದೆ. ಅದು ತೋರ್ಸಕ್ಕೆ ಕಷ್ಟಪಡಿದ್ದದ್ರ ಉಂಗುರ ಕೊಡೋದ್ರೊಳಗೇನೆ. ಮತ್ತೆ ಇನ್ನೊಂದಿದೆ, 3-4 ದಿಕ್ಕಿಗೆ ಹೋಗ್ತಿದ್ದಾರೆ. ಹನುಮಂತ ಹೋಗೋದು ದಕ್ಷಿಣ ದಿಕ್ಕಿಗೆ, ಅಂದ್ರೆ ದಕ್ಷಿಣ ದಿಕ್ಕೂ ಗೊತ್ತು, ಹನುಮಂತ ಮಾಡ್ತಾನಂತೂ ಗೊತ್ತಾಯ್ತಾ? ಎಲ್ಲ ಕೊಟ್ಟಾಗ ರಾಮದೇವ್ರ ಸರ್ವಜ್ಞ ಅಂತ ಅಲ್ಲೇ ಹೇಳಿದಾಗಲೇ ಸರ್ವಜ್ಞ ಅಂತ ಗೊತ್ತಾಗುತ್ತೆ. ಆ ಮಾಡಿ ಬಂದ್ಮೇಲೆ ಹೇಳಿದ ಬೇರೆ ಮಾತು, ಮಾಡಿ ಬಂದ್ಮೇಲೆ ಆಗಿದ್ರೆ ಬೇರೆ ಮಾತಿರ್ತಿತ್ತು. ಆದ್ರೆ ಹಾಗಲ್ಲ, ಮೊದಲೇ ಹೇಳ್ತಿರೋದು ಎಲ್ಲ ಕೂಡ. ಮಾಡಿ ಬಂದ್ಮೇಲೆ ಆಗಿದ್ರೆ ಈಗ ಹೇಳಿದ್ರೆ ದೊಡ್ಡದಲ್ಲ. ಈಗ ರಾಯರು ಭಾರಿ ದೊಡ್ಡವರು ಅಂತ ಈಗ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆಗ ಕನಸಲ್ಲಿ ಹೇಳಿದ್ದೆ ನಿಮ್ಮಿಂದ ಭಾರಿ ಕೆಲಸ ಆಗತ್ತೆ, ಗೊತ್ತಾಯ್ತಾ? ಅದು ಬರೆದಾಗ್ಲೂ ಕೂಡ ಅವ್ರು ಬರೆದಿದ್ದು, ಈಗ ಬರೆದಿದ್ದು ಪುಸ್ತಕ ಆಗಿದ್ರೆ ಅದು ಬೇರೆ ಆಗ್ತಿತ್ತು. ಆಗ ಅವ್ರ ಸೋದರನೇನೆ ಬರೆದಿರೋದು, ಗೊತ್ತಾಯ್ತಾ? ಮುಂದೆ ಇದು ಭಾರಿ ಕಷ್ಟ ಆಗುತ್ತೆ, ಯಾವುದೇ ಎಲ್ಲ ಒಳ್ಳೇದಾಗತ್ತೆ, ಅದೆಲ್ಲ ಆ್ಯಕ್ಚುಲಿ ನಡೀತು. ಅವ್ರು ಇದ್ದು ಯಾರು ಅವರು ಸೋದರಳಿಯ ಸೋದರ ಮಾವ ಅಷ್ಟೇ. ಅಷ್ಟು ಹತ್ತಿರದವ್ರು ಹೇಳಬೇಕಾದ್ರೆ ಅದು ಆ ರೀತಿ ಅಧ್ಯಯನ ಮಾಡಿದಾಗ ಅದು ಗ್ರೇಟ್ ಅಂತ ಗೊತ್ತಾಗುತ್ತೆ. ಕಥೆ ಕಾದಂಬರಿಯಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು, ದೊಡ್ಡದಲ್ಲ. ಅದು ಫ್ಯಾಕ್ಟನ್ನು ಹೇಗೆ ಹೇಳ್ತಾರೆ ಅಂದರೆ ನಿಮ್ಮಿಂದನೇ ಆಗ್ಬೇಕು ಕೆಲಸ, ನಿಮ್ಮಿಂದ ದೊಡ್ಡ ಕೆಲಸ ಆಗುತ್ತೆ ಅಂತ ಹೇಳಿದ್ದು. ಇವತ್ತು ಯಾರು ಬೇಕಾದ್ರೂ ಹೇಳೋ ಮಾತನ್ನು ಅವತ್ತು ಮೊದಲೇ ಹೇಳಿದ್ದಕ್ಕೆ ಅದು ಬಹಳ ಶ್ರೇಷ್ಠ ಆಯಿತು. ಆ ದೃಷ್ಟಿಯಲ್ಲಿ ರಾಘವೇಂದ್ರ ವಿಜಯನ ಒಂದು ಸ್ಪೆಷಾಲಿಟಿ ಇದೆ ಅದರಲ್ಲಿ. ರಾಘವೇಂದ್ರ ವಿಜಯದೊಳಗೆ ತುಂಬ ಕಡೆಗೆ ಅಷ್ಟು ಬಹಳ ಕ್ಲೋಸ್ ಇದ್ದವ್ರು ಬರೆದಿದ್ದಕ್ಕೋಸ್ಕರ, ಮತ್ತು ಆದಷ್ಟು ಅವ್ರು ಫ್ಯಾಕ್ಚುಯಲ್ಲೇ ಕೊಡ್ತಾ ಹೋಗ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ವಿಷಯಗಳನ್ನೆಲ್ಲ ಯಥಾಸ್ಥಿತವಾಗಿ ಕೊಡ್ತಾರೆ. ದಾರಿದ್ರ್ಯ ಉಳಿದವ್ರು ಯಾರು ಬಿಚ್ಚಾಕಿ ಬಿಡೋದಾಯ್ತು ಬೇಕಾದ್ರೆ ಭಾರಿ ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತದು ಆ ದಾರಿದ್ರ್ಯ ವರ್ಣನೆಯಿಂದ ರಾಯರ ಹಿರಿಮೆ ಕಂಪೇರ್ ಮಾಡಿ ಬಹಳ ಅನುಕೂಲ ಆಗುತ್ತೆ. ಅದಕ್ಕೆ ಸತ್ಯವನ್ನು ಹೇಳೋದ್ರಿಂದ ಕೆಲವು ಸತ್ಯ ಬಹಳ ವಿಶೇಷ ಆಗುತ್ತೆ. ಮೊದಲೇ ನಮಗೇನು ಗೊತ್ತಿದ್ದಿಲ್ಲ, ಮಂತ್ರ ಹೇಳ್ಕೊಂಡ್ಬಿಟ್ಟು ಬಂತು ಅಂದರೆ ಒಳ್ಳೇದು. ಯಾಕೆ ಮಂತ್ರ ಜಪಕ್ಕೆ ಏನಿದೆ ಅಂತ ಆಯ್ತು, ಆ ಶಕ್ತಿ ಇದೆ ಅಂತ ಆಯ್ತು. ಏನೋ ಅದ್ಯಾಕೀಗ ಅದಕ್ಕೆ ರಾಮಂ ಸರ್ವಗುಣಾಭಿರಾಮ ಪರಮಾತ್ಮ. ರಾಮಶ್ಚ ಅನ್ನೋ ಪದದಲ್ಲೇನೆ ರಾಮಶ್ಚ ವಚಃ ರಾಮಾಂ ಪ್ರತಿ. ರಾಮ ಅಂದ್ರೆ ಸೀತಾದೇವಿ, ಇಬ್ರು ರಾಮರೇ. ಇದು ಪುಲ್ಲಿಂಗ ಸ್ತ್ರೀಲಿಂಗ. ರಮತೆ ಇತಿ ರಾಮ ಇಬ್ಬರಿಗೂ ಅನ್ವಯ. ಇಬ್ಬರಿಗೂ ಕೂಡ ಏನಿಲ್ಲ, ಅಜ್ಞಾನ ವಿಚಾರ ಏನಿಲ್ಲ. ಯಾರಿಗೆ? ಸೀತಾದೇವಿಗೂ ರಾಮದೇವರಿಗೂ. ಅದಕ್ಕೋಸ್ಕರ ರಾಮಶ್ಚ ವಚಃ ಪ್ರಥಮಕಂ. ನಯಂ ಅಂದ್ರೇನು? ವಾಚೋ ಎಲ್ಲದ. ರಾಮವಚೋ ನಯಂ ಸೀತಾಕೃತಿಂ ಪ್ರತಿ ಸೀತಾಂ ಪ್ರತಿ. ರಾಮವಚೋ ರಾಮಾಯ ವಚೋ ನಯಂ ರಾಮಂ ಪ್ರತಿ.
ಗೊತ್ತಾಯ್ತಾ? ರಾಮದೇವರ ಮಾತನ್ನ ಸೀತಾಕೃತಿಗೆ, ಸೀತಾಕೃತಿಯ ಮಾತನ್ನ ರಾಮದೇವರಿಗೆ ಎರಡು ಕೆಲಸ ಮಾಡಕ್ಕೆ ಬಂದು ಅವ್ರವ್ರು ಆ ಕಡೆ ಹೋಗ್ಬಿಟ್ರೆ ಪೂರ್ತಿ ಆಗ್ತದೆ. ಅದಕ್ಕೆ ಚೂಡಾಮಣಿ ತಂದು ನಯಂ ಅಂತ ಹೇಳಿದಾಗ ಮಾತು ಇಲ್ಲಿ ಮುಡಿಸಿದ್ದು, ಚೂಡಾಮಣಿ ತಂದು ಕೊಟ್ಟಿದ್ದು. ವಚಸ್ಸು ಅಂತ ಹೇಳಿದ್ರೆ ವಚಸ್ಸಲ್ಲಿ ಏನಿದೆ? ಅಂಗುಲಿಯಕ ಕೊಡುವಂತಿದೆ. ಗೊತ್ತಾಯ್ತು? ಅವ್ರ ವಚಸ್ಸಲ್ಲಿ ಏನಿದೆ? ಚೂಡಾಮಣಿ ಕೊಡುವಂತಿದೆ. ಇಲ್ಲಿ ನಯ ಶಬ್ದಕ್ಕೆ ಎರಡರ್ಥನೂ ಬಂತು. ಚೂಡಾಮಣಿ ಅಂತೂ ಅರ್ಥ ಬಂತು, ಅಂಗುಲಿಯಕ ಅಂತ ಅರ್ಥ ಬಂತು. ರಾಮಪರ ಮಾಡಿದಾಗ ಅಂಗುಲಿಯಕ, ಸೀತಾಪರ ಮಾಡಿದಾಗ ಆಗ ರಾಮಾವಚ ಯಾಕಾಗಲಿಲ್ಲ ಅಂತ ಕೇಳಿದ್ರೆ ನಿರುಕ್ತಿ. ಅದು ನಿರುಕ್ತಿಯಲ್ಲಿ ಏನಾಗ್ಬೋದು? ಹ್ರಸ್ವಾದಿಗಳ ವ್ಯತ್ಯಾಸ ಆಗ್ಬೋದು. ಮತ್ತೆ ಪುಲ್ಲಿಂಗದಲ್ಲಿ ಹೇಳಕ್ ಬರುತ್ತೆ, ಅಕ್ಷರ ಪುರುಷರು ಹೇಳಕ್ಕಿದೆ. ಅದೇ ಹೇಳಿದ್ನಲ್ಲ, ಅಕ್ಷರ ಪುರುಷ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಅರ್ಥಲ್ಲೂ ಹೇಳ್ಬೋದು. ಅಕ್ಷರ ಅಂತ ಹೇಳಿದ ಪುಲ್ಲಿಂಗ, ರಾಮ ಅಂದ್ರೆ ಪುಲ್ಲಿಂಗ. ಬ್ರಹ್ಮಾದಿಗ ಪುರುಷರಿಗಿಂತ ಜಾಸ್ತಿ ಶಕ್ತಿ ಇರೋದ್ರಿಂದ ಹೇಳ್ಬೋದು. ಮತ್ತೆ ನಿರುಕ್ತಿ ಪ್ರಕಾರನೂ ಬರುತ್ತೆ. ನಿರುಕ್ತಿಯಲ್ಲಿ ಲೋಪ ವರ್ಣಾಗಮೋ ವರ್ಣ ವಿಪರ್ಯಯೋವ, ಒಂದು ವರ್ಣ ಯಾಡ್ ಮಾಡೋದು ತೆಗೆಯೋದು ಮಾಡ್ಬೋದು. ಅದು ವಿಷಯಕ್ಕೆ ಅನುಗುಣವಾದ್ರೆ ತಪ್ಪಲ್ಲ, ವಿಷಯ ಸೃಷ್ಟಿ ಮಾಡಕ್ಕಾದ್ರೆ ತಪ್ಪದು. ಅರ್ಥ ಆಯ್ತಾ? ಈಗ ವಿಷಯ ಇರೋ ವಿಷಯ ಹೇಳೋದಕ್ಕೆ ಉಪಯೋಗಿಸಿದ್ರೆ ಅದು ತಪ್ಪಲ್ಲ, ಇಲ್ದಿರೋ ವಿಷಯ ಕ್ರಿಯೇಟ್ ಮಾಡಕ್ಕೆ ಉಪಯೋಗಿಸಿದ್ರೆ ತಪ್ಪದು. ವಾಯೋ ರಾಮವಚೋ ನಯಂ ಪ್ರಥಮ ಕಂ, ಇದು ಮೊದಲನೇದು. ಪ್ರಥಮ ಕಂ, ಕಾ ಅಂದ್ರೆ ವಾಯುದೇವರು, ಅಥವಾ ಕಾಮ್ ಅಂತ ಹೇಳಿದ್ರೆ ವಾಯು ಪರಮಾತ್ಮ, ಎರಡೂ ಆಗತ್ತ. ಪೃಷ್ಠೋ ವಪು ದ್ವಿತೀಯಂ ವಪು, ಎರಡನೇದೇನು ಅಂತ ಪ್ರಶ್ನೆ. ಇಡೀ ಹನುಮದ್ ರೂಪದಲ್ಲಿ ಬಹಳ ದೊಡ್ಡ ಕೆಲಸ ಯಾವುದು ಮೆನ್ಷನ್ ಮಾಡಿದ್ರು. ಇಡೀ ಹನುಮಂತನ ಕಾರ್ಯಗಳ ಅತಿ ದೊಡ್ಡ ಕಾರ್ಯ ಯಾವುದು? ಈ ಅಂಗುಲಿಗೆ ಕೊಟ್ಟು ಚೂಡಾಮಣಿ ತರ ಅತಿ ಮುಖ್ಯವಾದ ಘಟ್ಟ. ಅದಕ್ಕೇನೆ ಅಲ್ಲೂ ಕೂಡ ದೇವಿ ಆದೇಶ ಪ್ರಣೀತಿ ವಾಯುಸ್ತುತಿಯಲ್ಲಿ ಹಾಗೆ ಬಂದಿದೆ. ಅದನ್ನ ಹೈಲೈಟ್ ಮಾಡಿದ್ರು. ಇದು ಇಂಪಾರ್ಟೆಂಟ್. ಇಡೀ ವಿಷಯ ಹೇಳ್ಬೇಕಾಗಿದೆ, ಒಂದು ವಿಷಯ ಮಾತ್ರ ಟೈಮ್ ಇದೆ. ಏನ್ ಮಾಡ್ಬೇಕಾಗ? ಇದನ್ನ ಆರಿಸ್ಬೇಕು. ಇದು ಉಳಿದವ್ರು ಯಾರೂ ಮಾಡಕ್ಕೆ ಸಾಧ್ಯ. ಆಜ್ಞಾಮ ಅನ್ಯೈರಧಾರ್ಯಾಮ, ಒಂದು ಹೋಗೋದೇ ಕಷ್ಟ ಇತ್ತು, ಒಂದು ವಾಪಸ್ ಬರೋದು ಅಷ್ಟೇ ಕಷ್ಟ ಇತ್ತು. ಅದೆಲ್ಲ ನೋಡಿದಾಗ ಏನಾಯ್ತು, ಅಲ್ಲಿಗೆ ಸಮಸ್ಯೆ ಪರಿಹಾರ. ಹೌದು, ದೊಡ್ಡ ಯೂನಿಕ್ ಉಪಯೋಗಿಸಿದ್ರು. ಈ ಭೀಮಾವತಾರಕ್ಕೆ ಬಂದ್ರೆ ಯಾವ್ದು ಯೂನಿಕ್ ಅಲ್ಲಿ? ಪೃಕ್ಷೋ ದ್ವಿತೀಯಂ ವಪುಹು, ಪೃಕ್ಷ ಪೃಕ್ಷ. ಪೃ ಅಂದ್ರೆ ಪೃತನ, ಕ್ಷ ಅಂದ್ರೆ ಕ್ಷಯ. ಪೃತನ ಕ್ಷಯಕಾರಿ ಸೇನೆಯನ್ನು ನಾಶ ಮಾಡಿದ. ಯಾವ ಸೇನೆ? ವಿರುದ್ಧ ಸೇನೆ. ಜರಾಸಂಧ ಎಲ್ಲ ಸೇರ್ಕೊಂಡು ಹೋಯ್ತು ಅದರೊಳಗೆ. ಪ್ರತಿಪಕ್ಷಿಗಳ ಸೇನೆ ಅದಿಷ್ಟು ಕೂಡ ನಾಶ ಮಾಡಿದ ಅತಿ ಹೆಚ್ಚು ಯಾರಾದ್ರೆ ಭೀಮಸೇನ. ದುರ್ಯೋಧನ ಒಪ್ಕೊಂಡ್ಬಿಟ್ಟಿದ್ದಾನೆ ಭೀಮಾಭಿರಕ್ಷೆ ತಂಬಂತೆ. ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ. ದ್ವಿತೀಯಂ ವಪು, ಇದು ಎರಡನೆಯ ರೂಪ. ಇದು ವಪು ಅಂದ್ರೆ ರೂಪ, ಎರಡನೆಯ ರೂಪ. ಅಲ್ಲೇ ಪೃಕ್ಷೋ ಅದ್ವಿತೀಯಂ ವಪುಹು, ಅಲ್ಲೂ ಹಾಗೆ ಮಾಡುವ ಅದ್ವಿತೀಯ ಕೆಲಸ ಮಾಡಿದ್ದಾದ್ರಿಂದ ಈ ಪೃಕ್ಷ ಪೃತನಾಕ್ಷಯಕಾರಿ. ಅದು ಬಡಿತಾ ಸೂಕ್ತದಲ್ಲಿ ಬಂದಿರೋದು ಹಾಗೆ. ಬಡಿಸಲ್ಲಿ ಅಲ್ಲೇನು ಬಂದಿತ್ತು? ಋತಶ್ಚ ಧೇನ ಅನಯಂತ ಸಸ್ರುತ ರಾಮವಚೋ ನಯಂ. ಋತಶ್ಚ ಧೇನ ಅಂತ ಒಂದೇ, ರಾಮವಚ ಅಂತ ಒಂದೇ. ಅದಕ್ಕೆ ಕೀವರ್ಡ್ಸನ್ನು ಹಾಗೆ ಇಟ್ಟಿದ್ದಾರೆ. ದ್ವಿತೀಯಂ ವಪುಹು ಮಧ್ವೋ ಎತ್ತು ಅದ್ವಿತೀಯ ಮಾಡಿಕೊಂಡು ಮೂರಕ್ಕೂ ಅದ್ವಿತೀಯ ಸೇರಿಸಬೇಕು. ಮೂರು ವಪುಗಳು ಅದ್ವಿತೀಯನೇ. ಯಾಕೆ? ಭೂಭಾರಾಯಣ ವಿಷ್ಣು ಪ್ರಧಾನಾಂಗಮಿ ಮಾರುತಿ ಆದ್ದರಿಂದ ಮೂರಕ್ಕೂ ಕಾಮನ್. ಮಧ್ವೋ ಎತ್ತು ತೃತೀಯಕಂ, ಮೂರನೇದಿದೆಯಲ್ಲ ಅದೇ ಮಧ್ವ ಅಂತ ಅದಕ್ಕೆ ಹೆಸರು. ಅಮುನಾ, ನೀವೇನು ಭಾರಿ ದೊಡ್ಡ ಕೆಲಸ ಮಾಡಿದ್ದು ಅಂದ್ರೆ ಗ್ರಂಥಕೃತ ಕೇಸಿವೆ. ಸರ್ಮೂಲ ಗ್ರಂಥ ಬರೆಯೋದು ಚೂಡಾಮಣಿ ಕೆಲಸಕ್ಕೆ ಈಕ್ವಲ್ಲು, ವೃಕ್ಷಕ್ಕೆ ಈಕ್ವಲ್. ಅದು ಮಣಿ ಎಂಬುದು ಸಿದ್ಧಾಂತ ಸ್ಥಾಪನೆಗೆ, ವೃಕ್ಷ ಎಂಬುದು ಪರಪಕ್ಷ ಖಂಡನೆಗೆ. ಇದು ನಾಶ ಮಾಡಿರ್ತಾನೆ. ಸ್ವಪಕ್ಷ ಸ್ಥಾಪನೆ, ಪರಪಕ್ಷ ಖಂಡನೆ ಎರಡಕ್ಕೂ ಕೂಡ ಸಮರ್ಥವಾಗಿರೋ ಅಂತ ಹೇಳೋದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಒಂದು ವಾಚೋ ನಯಂ ಪ್ರಥಮ ಗ್ರಂಥ ಕೃತ ಕೇಶೆ. ಮೂರನ್ನು ಗಣಿಸ್ಬೇಕಾ? 1, 2, 3. ಆಚಾರ್ಯ ಸರ್ಮೂಲ ಗ್ರಂಥ ಅತಿ ಪ್ರಧಾನ. ಅದು ಗೌಡ ಮಾಡಿಬಿಟ್ರೆ ಮುಗಿದೋಯ್ತು. ಅತಿ ದೊಡ್ಡ ಕೆಲಸನೇ ಏನು ಮಾಡಿದ್ದೆ ನಾವು? ಆಚಾರ್ಯ ಕೃಷ್ಣಪ್ಪ ಎಲ್ಲ ಮಾಡಿದ್ರೆ ಕರೆಕ್ಟೇನೆ. ಅದು ಅತಿ ದೊಡ್ಡ ಕೆಲಸ ಅಂದ್ರೆ ಇದು. ಅದಕ್ಕೆ ಆಜ್ಞಾಮ್ ಅನ್ಯೈರಧಾರ್ಯಾಮ್ ಅಂತ ಅದಕ್ಕೆ ಸೇರಿಸಿದ್ರು. ಗೊತ್ತಾಯ್ತಾ? ಆಜ್ಞಾ ಅಲ್ಲೂ ಕೂಡ ಹೇಳ್ಬೇಕಾದ್ರೆ ಎಲ್ಲಂತ ಹೇಳಿದ್ದಾರೆ, ಆಜ್ಞಾಮ್ ಅನ್ಯೈರಧಾರ್ಯಾಮ್ ಹೇಳಿದ್ರು. ಇಲ್ಲಿ ಕೂಡ ಕುರುಸೂತ್ರ ಭಾಷ್ಯ ಅವಿಲಂಬಿತಂ ವ್ರಜೆ, ಸೂತ್ರ ಭಾಷ್ಯ ಬರೀಬೇಕು, ಬೇರೆ ಯಾರಿಗೂ ಆಗೋದಿಲ್ಲ ಅಂತ ಹೇಳಿ. ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಹೋಗುತ್ತೆ. ಗ್ರಂಥಕೃತ ಕೇಶವ, ಆ ಶ್ಲೋಕಕ್ಕೆ ಎಷ್ಟು ಅರ್ಥ ಮಾಡ್ಬೋದು? ತುಂಬಾ ಅರ್ಥ ಬರುತ್ತೆ ಅವರಿಗೆ. ಈ ಸುಮ್ಮನೆ ಒಂದು ಅರ್ಥ ಅಷ್ಟೇ ಇದೆ ಏನ. ಹೌದು, ಅದಕ್ಕೆ ಬೇರೆ ಕಡೆ ಕೊಡ್ಲಿಲ್ಲ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಬೇರೆ ಕಡೆ ಚಿಕ್ಕದ ಬರೀತಾರೆ. ಎತ್ತು ತೃತೀಯ ಮೇತದ ಅಮುನ, ಅಮುನಾ ಅಂತ ಹೇಳಿದ್ರಿಂದ ಇವರಿಂದ ಅಂತ ಅರ್ಥ. ಅಮುರ ಇವರಿಂದ ಅಂದ್ರೆ ತಮ್ಮಿಂದ. ಪಾಂತೋಸ್ಮಾನ್ ಅಂತ ಹೇಳ್ಬೇಕಾದ್ರೆ ಪಾಂತು ನಮ್ಮನ್ನು ಕಾಪಾಡಿ ತಮ್ಮನ್ನು ಸೇರಿಸ್ಕೊಂಡು ಹೇಗೆ ಆಡ್ತಾರ ಹಾಗೆ ಅಮುನ ಈ ನನ್ನಿಂದ ಗ್ರಂಥ ಕೇಶವೇ ಕೃತಃ, ಕೇಶವೇ ಕೃತಃ, ಕೇಶವ ವಿಷಯೇ ಕೃತಃ.
ಇದು ಎರಡಾಯ್ತು. ಗ್ರಂಥಗಳೆಲ್ಲ ಏನ್ ಹೇಳುತ್ತೆ ಅಂದ್ರೆ ವಿಷ್ಣು ಸರ್ವೋತ್ತಮತ್ವನೇ ಹೇಳ್ತಾ ಇದೆ. ಗೊತ್ತಾಯ್ತಾ? ನಾವ್ಯಾತಕ್ಕೆ ಬರದ್ರಿ? ಆ ವಿಷ್ಣುವಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅರ್ಥ ಆಯ್ತಾ? ಕೇಶವನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಸಪ್ತಸು ಪ್ರಥಮ ಅಂತಿದೆ, ವ್ಯಾಕರಣ ಅರ್ಥ ಮಾಡ್ತಾ ಹೊರಟಾಗ ಆಚಾರ್ಯ ಕೊಟ್ಟ ಒಂದೊಂದು ಸೂತ್ರ ಬಹಳ ಹೆಲ್ಪ್ ಆಗುತ್ತೆ ತುಂಬಾ ಕಡೆ. ಕೃತ ಕೇಶವೇ ಈ ಗ್ರಂಥ ಯಾತಕ್ಕೆ ಬರೆದಿದ್ದೇವೆ ಅಂದ್ರೆ ನೀವು ಓದಲ್ಲ ಅಂತ ಗೊತ್ತಿದೆ, ದೇವ್ರ ಪ್ರೀತನಾಗಲಿ ಅಂತ ಬರೆದಿದ್ದೇವೆ ಅಂತ ಅರ್ಥ. ಗೊತ್ತಾಯ್ತಾ? ದೇವರು ಪ್ರೀತನಾಗ್ತಾನೆ. ಕೇಶವೇ ಪ್ರಧಾನ ಉದ್ದೇಶ ಅದು. ಉಳಿದವ್ರು ಮಾಡೋದು ಇದೆ, ನೈವೇದ್ಯ ಮಾಡ್ತಾರೆ. ಮನೇಲಿ ಅಡಿಗೆ ಮಾಡೋಕೆ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಬೇಕು, ನಮಗೆ ಅಂತ ಮಾಡ್ಕೋಬಾರ್ದು. ಪ್ರಸಾದನ ತಗೋತೀವಿ. ಪ್ರಸಾದ ನಮಗೆ, ಅಡಿಗೆ ನಮಗಲ್ಲ. ಪ್ರಸಾದ ನಮಗೆ, ಅದು ಅಡಿಗೆನೇ ನಮಗೆ ಆಗಿಬಿಟ್ರೆ ತಪ್ಪದು. ಅದಕ್ಕೆ ಗ್ರಂಥ ಬರೆದು ಕೃಷ್ಣಾರ್ಥ ಪ್ರೀತಿಗೋಸ್ಕರ ಇದೆಲ್ಲ ಉಳಿದೆಲ್ಲ ಆಗತ್ತೆ, ಅದೆಲ್ಲ ಆಗೋದಿಲ್ಲ ಅಂತಲ್ಲ. ಮುಖ್ಯವಾದ ಕೆಲಸ ವಿಷ್ಣು ಪ್ರೀತ್ಯರ್ಥ. ಯಾಕೆ ಹೇಳಿದವರು ಅವರಾದ್ರಿಂದ ಹೇಳಿದವ್ರು ಸಂತೋಷ ಪಡೋ. ಯಾರ ಕೂಡ ಕೆಲಸ ಯಾರು ಹೇಳಿರ್ತಾರೋ ಅವ್ರು ಮೆಚ್ಚಿದ್ರೆ ಕೆಲಸ ಸಾರ್ಥಕ. ಇನ್ನೊಬ್ರು ಎಷ್ಟೇ ಹೊಡಿದ್ರು ಕೂಡ ಅವನು ಒಪ್ತಾ ಇಲ್ಲ. ಅಲ್ಲಿ ಉಳಿದ ಕೊನೆಯ ಶ್ಲೋಕ ನಾಳೆ. ಇವತ್ತು ಒಂದೇ ಶ್ಲೋಕ ಆಗಿತ್ತು, ನಾಳೆ ಇನ್ನೊಂದು ಶ್ಲೋಕ. ಇನ್ನೊಂದು ಶ್ಲೋಕ ಯಾಕೆ ಬಂತು ಅಂತ ಮುಂದಿನ ಪ್ರಶ್ನೆ. ಈಗ ಅದು ಹೇಳ್ತಾರೆ, ನಾಳೆ ನೋಡೋಣ.